ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿಡಲ್ ಕ್ಲಾಸ್ ಲೈಫ್ ಯೂಟ್ಯೂಬ್ ಚಾನಲ್. ಇದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಸಂಡೇದು. ಇದು ಪಾರ್ಟ್ 2 ವಿಡಿಯೋ ಆಫ್ ಬರ್ಡ್ಸ್ ಆಫ್ ಪ್ಯಾರಡೈಸ್. ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ. ಇಲ್ಲಿ ಯಾವ ಥರ ಅನಿಮಲ್ಸ್ನ ನಾವು ನೋಡ್ಬೋದು, ಯಾವ ಥರ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂತ ಇಲ್ಲಿ ಡೆಮೋ ಕೊಡ್ತಾ ಇದ್ದಾರೆ ನಮ್ಮ ಗೈಡು. ಇಲ್ಲಿ ತೋರಿಸ್ತಾ ಇರೋದು ಇವಾಗ ಟಾರ್ಟೈಸು, ನೀವು ನೋಡ್ಬೋದು. ಅವ್ರು ಆಲ್ರೆಡಿ ಡೆಮೋ ಕೊಡ್ತಾ ಇದ್ದಾರೆ. ಫ್ಲಾಟ್ ಆಗಿ ಇಡಬೇಡಿ, ನಿಮ್ಮ ಕೈ ತಾಕುತ್ತೆ. ಸೊ ಐಸ್ ಕ್ರೀಮ್ ತರ ಮೇಲ್ಗಡೆ ಕೆಳಗಡೆ ಹಿಂಗೆ ಇಟ್ಕೊಳ್ಳಿ. ದೊಡ್ಡ ನೀರಿಲಿಗಳು ಆಫ್ಟರ್ ಕ್ಯಾಪಿಬಾರಾ ಅಂಡ್ ಬೀವರ್ಸ್. A fun fact about them, they will not be in North America. ನಾವು ಹೆಂಗೆ ಇಲಿಗಳನ್ನ ಟ್ರೀಟ್ ಮಾಡ್ತೀವಿ ಇಲ್ಲಿ, they are treated like pest in North America. ಏನಕ್ಕಂದ್ರೆ they will get inside garbage bin. That's something called meerkat. ನೀವೆಲ್ಲರೂ ಲಯನ್ ಕಿಂಗ್ ಮೂವಿ ನೋಡಿದ್ರೆ yes, Timon is a character. They will stand up on two legs and that's how they observe ಸುತ್ತಮುತ್ತ. they are all carnivore. ಇದ್ರ ಬಗ್ಗೆ ಎಲ್ಲ ಬೆರಳಾಕ್ಬೇಡಿ. ಈಗ ನೆಕ್ಸ್ಟ್ ಸೆಕ್ಷನ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೀವು ನೋಡ್ಬೋದು, ಎಂಟ್ರಿ ಆಗ್ತಾ ಇದ್ದೀವಿ. ಫುಲ್ ಒಂಥರ ಏನಂತಾರೆ, ರೂಮ್, ಕ್ಲೋಸ್ಡ್ ರೂಮ್ಸ್ ಇದೆ. ಫುಲ್ ಅಲ್ಲೆಲ್ಲ ಏನೇನೋ ಇಟ್ಟಿದ್ದಾರೆ ಅನಿಮಲ್ಸು, ಸ್ನೇಕು, ಪೈಥಾನು, ಆಮೇಲೆ ಹಲವಾರು ಇದೆ ಕೂಡ. ಆ ಥರ ಯಾವುದ್ಯಾವುದೋ ವೆರೈಟೀಸ್ ಆಫ್ ಇಲ್ಲಿದೆ. ಸ್ಟಾರ್ಟಿಂಗ್ ಇಲ್ಲಿ ಡೆಮೋ ಕೊಡ್ತಾರೆ, ಕೇಳಿದಾಗಲೇ ಭಯ ಸ್ಟಾರ್ಟ್ ಆಗುತ್ತೆ. So this is a completely non-venomous snake, and this guy now is 3.5 inches. If you grow up more than 18 to 20 feet. ನಮಗೆ ಆಲ್ರೆಡಿ ನಡಕ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹಾಗಾಗಿ ಅವ್ರು ಇಲ್ಲಿ ಏನು ಮಾಡಿದ್ದಾರೆ, ಫ್ಯಾನು ಮತ್ತು ಏರ್ ಕೂಲಿಂಗ್ ಸಿಸ್ಟಮ್ ಥರ ವಾಟರ್ ಸ್ಪ್ರಿಂಕಲ್ ಆಗುತ್ತೆ, ಅಂದರೆ ಬೇವರಬಾರ್ದು, ಗಾಬರಿ ಆದಾಗ ಶೆಕೆ ಎಲ್ಲ ಬಿಟ್ಕೊಳ್ಳುತ್ತೆ, ಇದಾಗತ್ತೆ ಅನ್ನೋದಕ್ಕೆ ಅವರೇ ಆಲ್ರೆಡಿ ಕೂಲಿಂಗ್ ಸಿಸ್ಟಮ್ ಅರೇಂಜ್ ಮಾಡಿದ್ದಾರೆ. ಸೀರಿಯಸ್ಲಿ ಗೈಸ್, ಅವ್ರ ಕೈಯಲ್ಲಿ ನೋಡಿದ ತಕ್ಷಣ ನನಗಂತೂ ಜುಮ್ ಅಂತು ಮೈ. ಆಮೇಲೆ ಅಲ್ಲೊಂದು ಹುಡುಗ ತುಂಬ ಡೇರಿಂಗಾಗಿ ಹಿಡ್ಕೊಂಡ, ಅದಂತೂ ನನಗೆ ವಾವ್ ಅನ್ನಿಸ್ತು. ನೋಡೋಣ ಬನ್ನಿ, ನಮ್ಮ ಅಂದರೆ ಯೋಚನೆ ಯಾವ ಥರ ಇದು ಮಾಡ್ತಾಳೆ ನೋಡೋಣ ಬನ್ನಿ. ಒಬ್ಬರು ಇನ್ಸ್ಟ್ರಕ್ಟರು ಸ್ನೇಕ್ ಪೈಥಾನ್ನ ತೋರಿಸಿ ಇದು ಮಾಡ್ತಾಯಿದ್ರು. ಹಿಂದ್ಗಡೆ ಒಬ್ಬರು ನೋಡ್ತಾ ಇದ್ದೀರಾ, ಇನ್ನೊಬ್ಬರು ಅದೇನು ಉಡ ಅಂತಾರೆ. ಇವ್ರು ನೋಡಿ, ನಮ್ಮ ಮನೆಯವರು ಹಿಡ್ಕೊಂಡಿದ್ದಾರೆ ಕೈಯಲ್ಲಿ. ನನಗೆ ಸೀರಿಯಸ್ಲಿ ಗೈಸ್, ನನಗಂತೂ ಮೈ ಎಲ್ಲ ಜುಮ್ ಅಂತು. ಅಷ್ಟರಲ್ಲಿ ಯೋಚನೆ ಹತ್ರ ಸ್ನೇಕ್ ತೊಗೊಂಬಂದರು ಅವರು. ಅವಳು ಬಿಟ್ಟಿದ್ಲು, ಬಟ್ ಸ್ವಲ್ಪ ಏನೋ ಒಂಥರ ಭಯ ಮೇಲೆ ಅವರು ಏನೋ ಕನ್ವಿನ್ಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಯೋಚನೆ ಎಂಜಾಯ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಮುಟ್ತಾ ಇದ್ದಾಳೆ. ಇಲ್ಲಿ ನಮ್ಮ ಪಾರ್ಥವಿ ಅಳ್ತಾ ಇದ್ದಾಳೆ ಗೈಸ್, ಸೀರಿಯಸ್ಲಿ. ಆಮೇಲೆ ನನಗೆ ಹಿಡ್ಕೊಳ್ಳಿ ಅಂತ ಅಂದರು ಅವ್ರ ಇನ್ಸ್ಟ್ರಕ್ಟರು. ಸೀರಿಯಸ್ಲಿ ನನ್ನ ಕೈಯಲ್ಲಂತೂ ಆಗಲ್ಲ ಅಂತ ಹೇಳಿದೆ. ಹಾಗಾಗಿ ನಮ್ಮ ಮನೆಯವ್ರ ಕೈಯಲ್ಲಿ ಕೊಡ್ತಾ ಇದ್ದಾರೆ. ಈಗ ನಮ್ಮ ಮನೆಯವ್ರು ಹಿಡ್ಕೊತಾ ಇದ್ದಾರೆ, ನೋಡ್ಬೋದು ನೀವು. ನಮ್ಮ ಮನೆಯವರು ಮುಟ್ಟಿ ಫೀಲ್ ಅಂದರೆ ಹೊರಗೂ ಆಲ್ರೆಡಿ ಫ್ಯೂಸ್ ಔಟ್ ಆಗಿಬಿಟ್ಟಿತ್ತು. ನೋಡ್ಬೋದು ಅವ್ರ ಫೇಸಲ್ಲಿ ಅವ್ರಿಗೆ ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ಹಿಡ್ದಾಗ ಸ್ವಲ್ಪ ಭಯ ಅನ್ನಿಸ್ತೇನೋ, ಮತ್ತು ಇನ್ನೊಂದು ಸರಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಅಂತ ಹೋಗಿ ಇನ್ಸ್ಟ್ರಕ್ಟರ್ ಹತ್ರ ಕೇಳ್ಕೊಂಡು ಮತ್ತೆ ಇಸ್ಕೊಂಡ್ರು. ಇವಾಗ ಪೋಸಸ್ ಕೊಡ್ತಾ ಇದ್ದಾರೆ, ನೋಡ್ಬೋದು ನೀವೇ. ಫುಲ್ ಅವ್ರ ಕೈಗೆ ಸುತ್ಕೊಂಡ್ಬಿಟ್ಟಿತ್ತು ಬಾಲ. ಇಲ್ಲಿ ನಮ್ಮ ಗುಡ್ಡು ಹಸ್ಬೆಂಡು, ಇವ್ರ ಹೆಸರು ನಾಗರಾಜ್ ಅಂತ, ಅವರು ಇಟ್ಕೊಂಡಿದ್ದಾರೆ. ಅವರೇನ ಹೆದರಿಲ್ಲ ಅನಿಸುತ್ತೆ, ಅವರು ಆರಾಮಾಗಿ ಇಟ್ಕೊಂಡು ಪೋಸ್ ಎಲ್ಲ ಕೊಡ್ತಾ ಇದ್ದಾರೆ. ಗೈಸ್ ಸೀರಿಯಸ್ಲಿ ಈ ಅನಿಮಲ್ ನೋಡಿದ ತಕ್ಷಣ ನನಗೆ ಮೈಯೆಲ್ಲ ಜೂಮ್ ಅನಿಸ್ತು. ನನಗೆ ಹೆಂಗೆಂಗೋ ಆಗ್ತದೆ. ಬಟ್ ನನ್ನ ಮಗಳು ವೆರಿ ಡೇರಿಂಗ್ ಅಂತಲೇ ಹೇಳ್ಬೋದು. ಅವಳು ನೋಡಿ, ಅವಳು ಪೋಸಸ್ ಯಾವ ಥರ ತೆಗಿಸ್ಕೊತದಾಳು ಅದ್ರ ಜೊತೆ ಅಂತ, ಕೈಯಲ್ಲಿ ಹಿಡ್ಕೊಂಡು ಈಗ ತಲೆ ಮೇಲೆ ಇಡಿಸಿ ಅಂತ ತಲೆ ಮೇಲೆ ಇಡಿಸ್ಕೊಂಡ್ಲು. ಸೀರಿಯಸ್ಲಿ ವೆರಿ ಡೇರಿಂಗ್ ಗರ್ಲ್ ನನ್ನ ಮಗಳು. ಇನ್ನೇನು ಹೇಳಲಿ ಅವಳ ಬಗ್ಗೆ. ಅಲ್ಲಿರೋ ಇನ್ಸ್ಟ್ರಕ್ಟರ್ಸು ಫುಲ್ಲು ಫಿದಾ ಆಗಿಬಿಟ್ಟಿದ್ದಾರೆ ಅವಳು ಇದಕ್ಕೆ, ನೋಡ್ಬೋದು ನೀವೇ. ರಿಯಲಿ ನೋ ವರ್ಡ್ಸ್. ಮತ್ತಿನ್ನೊಂದು ಯಾವುದೋ ತೊಗೊಂಬಂದರು, ನೋಡ್ಬೋದು. ಇದು ಎಂಥದ್ದು ಇದು ಉಡ ನಾಲ್ಗೆ ಬಿಡತ್ತಲ್ಲ ಅದು. ಇದರಲ್ಲೂ ನೋಡಿ ಗೈಸ್ ಹೆಂಗೆ ಮುಟ್ತಾ ಇದ್ದಾಳೆ ಅವಳು ಅಂತ. ಸೀರಿಯಸ್ಲಿ ನಾನು ಜಸ್ಟ್ ಪೈಥಾನ್ನ ಮುಟ್ಟಿದ್ದೆ ಅಷ್ಟೇ. ಮತ್ತು ಅದು ಏನದು ಉಡ ಅವೆಲ್ಲ ನಾನು ಸೀರಿಯಸ್ಲಿ ಕೈಯಲ್ಲಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ. ಇಲ್ಲಿ ನೋಡಿ, ಇನ್ಸ್ಟ್ರಕ್ಟರ್ ಜೊತೆ ಅವ್ರ ಇನ್ಸ್ಟ್ರಕ್ಟರ್ ಅವರಾಗೆ ಎತ್ಕೊಂಡೋಗಿ
ಅವ್ರನ್ನ ಮಾತಾಡಿಸ್ತಾ ಇದ್ದಾರೆ, ಕಾನ್ವರ್ಸೇಷನ್ ಮಾಡ್ತಾ ಇದ್ದಾರೆ ನೋಡ್ಬೋದು ನೀವೇ. ಅವರೇ ಕರ್ಕೊಂಡು ಹೋದರು ಇನ್ಸ್ಟ್ರಕ್ಟರು. ಅಲ್ಲಿ ಫೋಟೋ ಏನೋ ತೊಗೊತಾ ಇದ್ದಾರೆ, ಅವ್ರ ಜೊತೆ ಸೆಲ್ಫೀಸ್ ತೊಗೊತಾ ಇದ್ದಾರೆ. ಡೇರಿಂಗ್ ಆಗಿದ್ದರೆ Yes, birds of paradise. Yes. Now we're going for the bird section now. ಗೈಸ್ ಇಲ್ಲಿ ಈ ಸೆಕ್ಷನ್ ಮುಗೀತು. ನೆಕ್ಸ್ಟ್ ಸೆಕ್ಷನ್ ಬಂದು ಬರ್ಡ್ಸ್ ಸೆಕ್ಷನ್ ಇತ್ತು. ನಮ್ಮ ಲೇಡಿ ಇನ್ಸ್ಟ್ರಕ್ಟರ್ ಇದ್ದಾರೆ ನೋಡ್ಬೋದು. ಹಾಯ್, ನನ್ನ ಹೆಸರು ವರ್ಷ, ಇವ್ರ ಹೆಸರು ಬಂದು ಯೋಸ್ನಾ ಅಂತ. ಸೊ ವಿಲ್ ಬಿ ಟೇಕಿಂಗ್ ಯು ಇನ್ಸೈಡ್ ದ ಏವಿಯರಿ. ಎಲ್ಲಿ ಕರ್ಕೊಂಡು ಹೋಗ್ತೀವಿ ನಾವು ಅವ್ರನ್ನ? ಜೋರಾಗಿ ಹೇಳಿ. ಏವಿಯರಿ ಅಂದ್ರೆ ವರ್ಲ್ಡ್ ಆಫ್ ಬರ್ಡ್ಸ್. ಸೊ ಇಷ್ಟೊತ್ತವರೆಗೂ ಎಷ್ಟು ಜನ ಕೇಳಿಸ್ಕೊಂಡಿದ್ದೀರಾ ಇಲ್ಲ ನನಗೆ ಗೊತ್ತಿಲ್ಲ, ಬಟ್ ಹಿಯರ್ ಇಟ್ ಇಸ್ ಅ ಸೆನ್ಸಿಟಿವ್ ಝೋನ್. ಎಲ್ಲರೂ ಕೆಳಗಡೆ ನೋಡ್ಕೊಂಡೇ ನಡಿಬೇಕು. ಕೆಳಗಡೆ ತುಂಬಾ ಪಕ್ಷಿಗಳಿದೆ. ಈವನ್ ಇಫ್ ಬೈ ಮಿಸ್ಟೇಕ್ ಅದ್ರ ಮೇಲೆ ಕಾಲಿಟ್ಟಿದೀವಿ ಅಂದ್ರೆ ಇಟ್ ವಿಲ್ ನಾಟ್ ಗೆಟ್ ಹರ್ಟ್. ಇರೋ ಜಾಗದಲ್ಲೇ ಸತ್ತೋಗುತ್ತೆ. ಇಟ್ ವಿಲ್ ಡೈ ಆನ್ ಸ್ಪಾಟ್. ಸೊ ಆ ಥರ ಆಗೋದು ಬೇಡ. ಎಲ್ಲರೂ ಕೆಳಗಡೆ ನೋಡ್ಕೊಂಡು ನಡೀರಿ ಅಂತ ಹೇಳಿ. ಕೆಳಗಡೆ ನೋಡ್ಕೊಂಡು ನಡಿ. ಓಕೆನಾ? ಎಲ್ಲರಿಗೂ ಗಾಗಲ್ಸ್ ಇದ್ರೆ ಪ್ಲೀಸ್ ಬಿ ಕೇರ್ಫುಲ್. ನಮ್ಮ ಬರ್ಡ್ಸ್ಗೆ ತಗೋಬೇಕು ಅಂತ ಇಂಟೆನ್ಷನ್ ಇಲ್ಲ, ದೇ ವಿಲ್ ಸ್ಟಾರ್ಟ್ ನಿಬ್ಲಿಂಗ್. ಅವಾಗ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಆ ಥರ ಏನಾದರೂ ಆದ್ರೆ ಯೋಶ್ನಾ ಮತ್ತೆ ನನ್ನ ಕರೀರಿ, ನಾವು ಅದನ್ನ ಓಕೆನಾ ಯೋಶ್ನಾ? ಎಸ್, ಎಲ್ಲರೂ ಒಳಗೆ ಹೋಗೋಣ. ಅಂಡ್ ಒನ್ ಮೋರ್ ಥಿಂಗ್, ಯಾರು ಪಕ್ಷಿಗಳನ್ನ ಮುಟ್ಟೋದಿಕ್ಕೆ ಹೋಗ್ಬೇಡಿ. ಎಲ್ಲ ಪಕ್ಷಿಗಳು, ವಿ ಹ್ಯಾವ್ 200+ ಬರ್ಡ್ಸ್. ಸಮ್ ಆಫ್ ದೆಮ್ ಆರ್ ನಾಟ್ ಟೇಮ್. ಸ್ವಲ್ಪದಕ್ಕೆ ಹ್ಯೂಮನ್ ಟಚ್ ಅಂದ್ರೆ ಎಲ್ಲರೂ ಬನ್ನಿ ಒಳಗೆ. ಗೈಸ್ ನೋಡ್ಬೋದು, ನಮ್ಮ ಇನ್ಸ್ಟ್ರಕ್ಟರ್ ವರ್ಷ ಅವರು ಮತ್ತು ಯೋಶ್ನಾ ಇಬ್ಬರು ನಮಗೆ ಇನ್ಸ್ಟ್ರಕ್ಟ್ ಮಾಡಿ ಈಗ ಬರ್ಡ್ಸ್ ಅಂದರೆ ವರ್ಡ್ಸ್ ಆಫ್ ಬರ್ಡ್ಸ್ ಏರಿಯಾಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಎಷ್ಟೊಂದು ಬರ್ಡ್ಸ್ಗಳಿದ್ದಾವೆ ನೋಡಿ. ಇಲ್ಲಿ ಡಿಫ್ರೆಂಟಾಗಿದೆ, ಕಲರ್ಫುಲ್ ಆಫ್ ಬರ್ಡ್ಸ್ ಇದೆ. ಸೀರಿಯಸ್ಲಿ ಗೈಸ್, 2 ಕಣ್ಣು ಸಾಲದು, ಅಷ್ಟು ವೆರೈಟೀಸ್ ಆಫ್ ಬರ್ಡ್ಸ್ ಇದೆ. ನೋಡ್ತಾ ಇದ್ದಾಗ ಕಣ್ಣಿಗೆ ಏನೋ ಒಂಥರ ಆನಂದ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲೊಂದು ಗ್ರೀನ್ ಕಲರ್ ಕೂತಿದೆ, ಎಷ್ಟು ಚೆನ್ನಾಗಿದೆ. ಗ್ರೀನ್ ವಿತ್ ಬ್ಲೂಯಿಶ್ ಶೇಡಲ್ಲಿದೆ. ಅದು ಪ್ಯಾರೆಟು ಬರ್ಡು, ಬಟ್ ನೋಡೋಕ್ಕೆ ಒಂಥರ ಅಟ್ರಾಕ್ಟಿವ್ ಆಗಿತ್ತು. ಆಮೇಲೆ ಯೋಶ್ನಾ ಅದಕ್ಕೆ ಹೋಗಿ ಫುಡ್ ಕೊಡ್ತಾ ಇದ್ದಾಳೆ ನೋಡ್ಬೋದು, ಹಾಕಿದ್ದಾಳೆ ಅಲ್ಲೇ ಫುಡ್ಡು. ಆಮೇಲೆ ಎಲ್ಲರೂ ಬಂದರು ಒಳಗೆ, ಒಬ್ಬೊಬ್ಬರು ಬರ್ತಾ ಇದ್ದಾರೆ, ಎಲ್ಲರೂ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದಾರೆ. ಸೀರಿಯಸ್ಲಿ ತುಂಬ ಚೆನ್ನಾಗಿದೆ ಗೈಸ್. ಇಲ್ಲಿ ನೋಡ್ಬೋದು, ನಮ್ಮ ಇನ್ಸ್ಟ್ರಕ್ಟರ್ ಎಲ್ಲರಿಗೂ ಫುಡ್ ಕೊಡ್ತಾ ಇದ್ದಾರೆ. ಯೋಶ್ನಾಗೆ ಹೇಳ್ತಾ ಇದ್ದಾರೆ ತೊಗೊಳ್ಳಿ ಎಲ್ಲ ಫುಡ್ ಕೊಡೋಗಿ. ಇಲ್ಲಿ ನೋಡಿ ಗೈಸ್, ಒಂದು ಪ್ಯಾರೆಟು ಅವ್ರ ಭುಜದ ಮೇಲೆ ಬಂದು ಕೂತಿದೆ. ಎಷ್ಟು ಚೆನ್ನಾಗಿ ಬಂದು ಕೂತಿದೆ ನೋಡಿ ಗೈಸ್. ಅಲ್ಲೊಂದು ನೋಡಿ, ಇನ್ನೊಬ್ಬರು ಭುಜದ ಮೇಲೆ ಬಂದು ಕೂತಿದೆ. ತುಂಬ ಚೆನ್ನಾಗಿದೆ ಗೈಸ್. ಸೀರಿಯಸ್ಲಿ ಯಾರೆಲ್ಲ ಹೋಗ್ಬೇಕಂತಿದ್ದೀರಾ ಅಥವಾ ಪ್ಲ್ಯಾನ್ ಮಾಡಿ ಸೀರಿಯಸ್ಲಿ ಜಾಗಕ್ಕೆ ಹೋಗಿ ಬನ್ನಿ. ಒನ್ ಡೇ ಥರ ಟ್ರಿಪ್ ಆಗುತ್ತೆ. ನಿಮ್ಮ ಮಕ್ಕಳು ತುಂಬ ಖುಷಿ ಪಡ್ತಾರೆ. ನೋಡ್ಬೋದು, ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಕೈಯಲ್ಲಿ ಅಂದರೆ ಒಂದೊಂದು ಕೈಯಲ್ಲಿ ಬಂದು ಕೂತಿದೆ ಪ್ಯಾರೆಟು. ಎಲ್ಲರೂ ಅವರ ಫೋಟೋ ಸೆಕ್ಷನ್ಸು ಅದೆಲ್ಲ ಮಾಡ್ಕೊತಾ ಇದ್ದಾರೆ. ಇಲ್ಲಿ ನೋಡಿ, ಇವ್ರ ಹತ್ರ ಭುಜದ ಮೇಲೊಂದು, ಕೈ ಮೇಲೊಂದು. ನಮ್ಮ ಮನೆಯವರು ಸಹ ಕರೀತಾ ಇದ್ದಾರೆ ಬಾ 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 ಅಂತ. ಇಲ್ಲಿ ನೋಡಿ, ಇಲ್ಲ ಅಂತ ತಲೆ ಮೇಲೆ. ಆಮೇಲೆ ಅಲ್ಲಿ ಇನ್ನೊಂದು ಹುಡುಗಿ. ಸೀರಿಯಸ್ಲಿ ಗೈಸ್, ಪ್ಲ್ಯಾನ್ ಮಾಡಿ ಹೋಗಿ ಬನ್ನಿ ನೀವು ಕೂಡ. ಗೈಸ್, ಇಲ್ಲಿ ನಮ್ಮ ಇನ್ಸ್ಟ್ರಕ್ಟರ್ ಒಂದು ಬರ್ಡ್ನ ಇಟ್ಕೊಂಡಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ, ಕಲರ್ಫುಲ್ಲಾಗಿದೆ. ಯೋಶ್ನಾ ಅದಕ್ಕೆ ತೊಗೊಂಡೋಗಿ ಫುಡ್ ಕೊಡ್ತಾ ಇದ್ದಾಳೆ, ಬಟ್ ಅದಕ್ಕೆ ಆ ಫುಡ್ಡೆಲ್ಲ ಅನಿಸುತ್ತೆ, ಮೇ ಬಿ ಅದು ತಿಂತಾ ಇರಲಿಲ್ಲ. ಸೀರಿಯಸ್ಲಿ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ಗೈಸ್. ಇದು ನೋಡಿ, ಇಲ್ಲಿ ಅವ್ರ ಕೈ ಮೇಲೆ ಬಂದು ಕೂತ್ಕೊಂತಂತೆ ಪ್ಯಾರೆಟು. ನೋಡ್ಬೋದು ಇಲ್ಲಿ ಅದು ಫುಡ್ ತಿಂತಾ ಇದೆ ಪ್ಯಾರೆಟು ಪ್ಯಾರೆಟು. ಯೋಶ್ನಾ ಕರೀತಾ ಇದ್ರು, ಬಾ ಯೋಶ್ನಾ ಕೈ ಮೇಲೆ ನಿನಗೂ ಇಡಿಸ್ತೀನಿ ಅಂತ. ಇಡಿಸೋಕ್ಕೆ ಹೋದ್ರು, ಅದು ನಿಲ್ತಾ ಇತ್ತು, ಬಟ್ ಇವಳೇ ಬಿಟ್ಬಿಟ್ಟು ಹಾರೋಯ್ತು. ಅದು ಅವಳಿಗೇನು ಫೀಲ್ ಆಯಿತು ಗೊತ್ತಿಲ್ಲ, ಬಟ್ ಎಕ್ಸೈಟ್ಮೆಂಟ್ ಆಗಿದ್ದಾಳೆ, ಖುಷಿಯಾಗಿದ್ದಾಳೆ. ಇನ್ನೊಂದೆರಡು ಪ್ಯಾರೆಟಿಗೆ ಕರೆಯೋಣ ಅಂತ ಅವ್ರು ಕರೀತಾ ಇದ್ದಾರೆ, ನೋಡ್ಬೋದು ನೀವು. ಅಲ್ಲಿ ಇಲ್ಲೊಂದು ಯಾವುದೋ ಬರ್ಡ್ ಇತ್ತು ಅಂತ ಅಲ್ಲಿ ತೊಗೊಂಡೋಗಿ ನಮ್ಮ ಮನೆಯವರು ಅದಕ್ಕೂ ಫೀಡ್ ಮಾಡ್ತಾ ಇದ್ದಾರೆ. ಅದು ಬಂದು ತಿಂತಾ ಇದೆ. ಆ ಕಾಂಬಿನೇಷನ್ ಕಲರು ಚೆನ್ನಾಗಿದೆ. ಆಮೇಲೆ ಇಲ್ಲಿ ನಮ್ಮ ಇನ್ಸ್ಟ್ರಕ್ಟರ್ ನಮ್ಮ ಯೋಶ್ನಂಗೆ ಎತ್ಕೊಂಡ್ಬಿಟ್ಟು ಅದಕ್ಕೆ ಮಾತಾಡಿಸು ಅಂತ ಅನ್ತಾ ಇದ್ದಾರೆ. ಬಟ್ ಅವಳೇನೋ ಒಂಥರ ಭಯ ಅಂದರೆ ಏನೋ ಒಂಥರ ಅದು ಕ್ವಾಕ್ ಅಂದರೆ ಅದು ಯಾರ ಕೂಕು ಅಂತಲೇ ಇತ್ತು. ಹಂಗಾಗಿ ಅದಕ್ಕೆ ಬೇಡ ಅಂತಂದು ಅಷ್ಟರಲ್ಲಿ ನೋಡಿದ್ರೆ ನನ್ನ ಭುಜದ ಮೇಲೂ ಬಂದು ಕೂತ್ಕೊಂಡಿತ್ತು. ನನಗೂ ಒಂದು ಸ್ವಲ್ಪ ಹೆದರಿಕೆ ಆದಂಗೆ ಆಯಿತು, ಬಟ್ ಚೆನ್ನಾಗಿತ್ತು.
ಗೈಸ್ ಇಲ್ಲಿ ನೋಡ್ಬೋದು ಈ ಬರ್ಡ್ಗೂ ಇದಕ್ಕೆ ಮೇ ಬಿ ನೈಟಿಂಗೆಲ್ಲೋ ಏನೋ ಗೊತ್ತಿಲ್ಲ ನನಗೆ ಪ್ರಾಪರಾಗಿ. ಅವಳು ಆವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ರು, ನಂಗೆ ಮರ್ತೋಯ್ತು ಯಾವ ಬರ್ಡ್ ಅದು ನೇಮ್ ಅಂತ. ಇದನ್ನ ನಮ್ಮ ಮನೆಯವರು ಟ್ರೈ ಮಾಡೋಕ್ಕೆ ಅಂದರೆ ಕೂರ್ಸ್ಕೊಳಕ್ಕೆ ಟ್ರೈ ಮಾಡ್ತಿದ್ದಾರೆ, ಬಟ್ ಅದು ಬಂದಿಲ್ಲ. ಅದಕ್ಕೆ ಇನ್ಸ್ಟ್ರಕ್ಟರ್ ತೊಗೊಳ್ಳಿ ಹಿಂಗೆ ಇಟ್ಕೊಳ್ಳಿ ಅಂತೇಳಿ ಕೊಟ್ಟರು. ಅದಕ್ಕೆ ಇದು ಮಾಡ್ತಾಯಿದ್ರು, ಫೋಟೋಸ್ ತಗೊಂಡ್ವಿ. ಗೈಸ್ ನಾವಲ್ಲಿ ಆ ಕಡೆ ಇನ್ನೊಂದು ಸ್ವಲ್ಪ ಇತ್ತು ಬೋಟ್ಸ್, ಅಲ್ಲಿ ಹೋಗೋಣ ಬಾ ಅಂತ ಕರ್ಕೊಂಡ್ರು. ಅದು ನೋಡಿದ್ರೆ ಇನ್ನೊಂದು ಬೋರ್ಡ್ ಇವರಿಗೆ ಕಚ್ತಾ ಇದೆ, ಅಂದರೆ ಕಚ್ತಾ ಇದೆಯೋ ಅಥವಾ ಸ್ವೀಟ್ನೆಸ್ಗೆ ಅದೊಂಥರ ಮುತ್ತಿಡ್ತಾ ಇದೆಯೋ ಗೊತ್ತಿಲ್ಲ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ಮತ್ತೆ ಏನೋ ಇದು ಮಾಡ್ತಾಯಿದೆ. ಚೆನ್ನಾಗಿತ್ತು ಒಂಥರ. ನಮ್ಮ ಮನೆಯವರಂತೂ ತೆಗಿ ಫೋಟೋಸ್ ತೆಗಿ ಅಂತ ಇದು ಮಾಡ್ತಾಯಿದ್ರು. ನೋಡ್ಬೋದು, ಒಂದು ಕೈ ಮೇಲೆ ಒಂದು ಭುಜದ ಮೇಲೆ ಇಟ್ಕೊಂಡು ಬರ್ತಾಯಿದ್ದಾರೆ. ಅಲ್ಲಿಂದ ಬಂದಮೇಲೆ ಇಲ್ಲಿ ಬರ್ತಾ ಒಳಗಡೆ ಅಂದು ತುಂಬ ಬರ್ಡ್ಸ್ ಇದ್ವು. ಇಲ್ಲಿ ನಮ್ಮ ಗುಡ್ಡು ಹಸ್ಬೆಂಡ್ ಅವರು, ಅಂದರೆ ಗುಡ್ಡೂ ಏನು ಇಟ್ಕೊಂಡಿಲ್ಲ, ಗುಡ್ಡು ಹಸ್ಬೆಂಡು ಅವರೊಂದು ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಇವ್ರು ತೊಗೊಂಡೋಗಿ ಈಗ ಭುಜದ ಮೇಲೆ ಬಿಟ್ಟರು. ಎಲ್ಲ ಫೋಟೋ ಸೆಕ್ಷನ್ಸ್ ಮಾಡ್ತಾಯಿದ್ದಾರೆ. ನೋಡ್ಬೋದು ಎಷ್ಟೊಂದು ಜನ ಫೋಟೋ ಸೆಕ್ಷನ್ಸು ಎಲ್ಲ. ನಿಜ ಕೆಲವೊಬ್ರು ಸಣ್ಣ ಮಕ್ಕಳು ಸಮೇತ ಇದ್ದಾರೆ, ಭಯ ಪಡ್ತಾ ಇಲ್ಲ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಎಲ್ಲರ ಕೈಯಲ್ಲೂ ಪ್ಯಾರೆಟ್ಸ್ ಇದ್ದಾವೆ, ಹಿಡ್ಕೊಂಡಿದ್ದಾರೆ. ಪ್ಯಾರೆಟ್ಸ್ ತೊಗೊಂಡೋ ಇದರಲ್ಲಿ ಎಲ್ಲೋದ್ಲು ಯೋಚನಾ ಅಂತ ನಾನು ಹುಡ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ನೋಡಿದ್ರೆ ನಮ್ಮ ಯೋಚನಾ ಫುಡ್ಡೆಲ್ಲ ಕೊಡ್ತಾ ಇದ್ದಾಳೆ ಎಲ್ಲರಿಗೂ, ತಗೊಳ್ಳಿ ಅಂತ. ತುಂಬ ಮಕ್ಕಳಿಗಂತೂ ಸೀರಿಯಸ್ಲಿ ಮಕ್ಕಳಿಗಂತೂ ತುಂಬ ಒಳ್ಳೆ ಪ್ಲೇಸು. ಒನ್ ಡೇ ಆರಾಮಾಗಿ ನೀವು ಸ್ಪೆಂಡ್ ಮಾಡ್ಬೋದು. ಕರ್ಕೊಂಬನ್ನಿ, ಯಾವುದೇ ಥರದ ಬೇಜಾರಾಗಲ್ಲ ಮಕ್ಕಳಿಗೆ, ಎಕ್ಸ್ಪೀರಿಯನ್ಸ್ ಆಗುತ್ತೆ, ಹೆದರಿಕೆ ಅನ್ನೋದು ಹೋಗುತ್ತೆ. ನೀವು ನೋಡ್ಬೋದು ಪಾರ್ಥವಿ ಕೈಯಲ್ಲೂ ಫುಡ್ ಇಟ್ಕೊಂಡು ಓಡಾಡ್ತಾ ಇದ್ದಾರೆ, ನಾನು ತಿನ್ನಿಸ್ತೀನಿ ಅಂತ. ಬಟ್ ತಿನ್ಸೋಕ್ಕೆ ಹೋದಾಗ ಸ್ವಲ್ಪ ಪೀಕ್ ಮಾಡತ್ತಲ್ಲ ತಿನ್ನಬೇಕಾದ್ರೆ, ಅವಾಗೇನೋ ಒಂಥರ ಹೆದರಿಕೆ ಆಯ್ತು ಅನ್ಸುತ್ತೆ, ಹಂಗಾಗಿ ಬಿಟ್ಬಿಟ್ಲು. ನೆಕ್ಸ್ಟು ಬರ್ಡ್ಸ್ ಸೆಕ್ಷನ್ ಮುಗಿದ ತಕ್ಷಣ ನಾವು ಹೊರಟಿದ್ದೆ ಹಾರ್ಸ್ ರೈಡಿಂಗ್ ಹತ್ರ. ನೋಡ್ಬೋದು ನೀವು, ಹಾರ್ಸ್ ರೈಡಿಂಗ್ ಎಲ್ಲ ಇದೆ ಇಲ್ಲಿ. ಆ್ಯಕ್ಟಿವಿಟೀಸ್ ಇದೆ, ನಾನು ಆಲ್ರೆಡಿ ಹೇಳ್ದಂಗೆ ಆ್ಯಕ್ಟಿವಿಟೀಸ್ ಇದೆ. ಏನೇನು ಆ್ಯಕ್ಟಿವಿಟೀಸ್ ಇದೆ ಅಂದರೆ ಹಾರ್ಸ್ ರೈಡಿಂಗು, ATV ರೈಡರು, ಬ್ರೂಮಾ ಬ್ರಿಡ್ಜು, ಸ್ಕೈ ವಾಕಿಂಗು, ಈ ಥರ ಸುಮಾರು ಆ್ಯಕ್ಟಿವಿಟೀಸೂ ಇದೆ. ಒಂದೊಂದು ಆ್ಯಕ್ಟಿವಿಟೀಸಿಗೆ ಒಂದೊಂದು ಥರ ಪ್ರೈಸ್ ಕಾಸ್ಟ್ ಆಗುತ್ತೆ. ATV ರೈಡಿಗೆ 200 ಏನೋ ಇತ್ತು. ಆಮೇಲೆ ಹಾರ್ಸ್ ವಾಕಿಂಗಿಗೆ 100 ರೂಪೀಸ್ ಏನೋ ಇತ್ತು. ಎಲ್ಲ 2 ರೌಂಡ್ಸ್ ಮಾಡಿಸ್ತಾರೆ, ATV ಆಗಲಿ ಅಥವಾ ಹಾರ್ಸ್ ವಾಕ್ ಆಗಲಿ. ಈಗ ಬನ್ನಿ ಯಾರ್ಯಾರು ಏನೇನು ಮಾಡ್ತಾರೆ ನೋಡಿ. ಹಾರ್ಸ್ ರೈಡ್ಗೆ ನಾನು ಮತ್ತು ಯೋಚನಾ ಹೋದ್ವಿ. ಪಾರ್ಥವಿ ಬರಲ್ಲ ಅಂತ ಹೆದರ್ಕೊಂಡ್ಲು. ಹಾರ್ಸ್ ರೈಡಿಂಗ್ ಇದೆ ನಂದು ಫಸ್ಟ್ ಟೈಮು. ಚೆನ್ನಾಗಿತ್ತು, ಬಟ್ ಒಂದು ಕಡೆ ವಾಲ್ ಕಂಡಂಗೆ ಆಗ್ತಾಯಿತ್ತು ನನಗೆ. ಇಲ್ಲಿಂದ ಪಾರ್ಥವಿನೂ ಹಾಯ್ ಮಾಡ್ತಾಯಿದ್ದಾಳೆ ನನಗೆ ಮತ್ತು ಯೋಚನಾಗೆ, ನೋಡ್ಬೋದು. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ನಾನು ತುಂಬ ದಿನ ಆದಮೇಲೆ, ಅಂದರೆ ನನಗೆ ಬುದ್ಧಿ ಬಂದಾಗಲಿಂದ ನಾನು ಫಸ್ಟ್ ಟೈಮ್ ಹಾರ್ಸ್ ರೈಡ್ ಮಾಡ್ತಾ ಇರೋದು. ಯೋಚನಂದು ಇದು ಆಲ್ರೆಡಿ ಸೆಕೆಂಡ್ ಥರ್ಡ್ ಟೈಮು ಮಾಡ್ತಾಯಿದ್ದಾಳೆ. ಅವಳು ತುಂಬ ಎಂಜಾಯ್ ಮಾಡಿದ್ಲು ಗೈಸ್, ಸೀರಿಯಸ್ಲಿ ತುಂಬ ಎಂಜಾಯ್ ಮಾಡಿದ್ಲು. ನಿಮ್ಮ ಮಕ್ಕಳಿಗೂ ಕರ್ಕೊಂಬನ್ನಿ, ಅವರು ತುಂಬ ಎಂಜಾಯ್ ಮಾಡ್ತಾರೆ. ಇನ್ನೇನು ನಮ್ಮದು ಹಾರ್ಸ್ ವಾಕಿಂಗ್ ರೈಡ್ ಮುಗೀತು. ಅಲ್ಲಿಂದ ಇಳಿದು ಬಂದು ATV ರೈಡ್ಗೂ ಟಿಕೆಟ್ಸ್ ತೊಗೊಂಡ್ವಿ. 2 ಟಿಕೆಟ್ಸ್ ತೊಗೊಂಡಿದ್ವಿ. ನನ್ನ ತಂಗಿ ಗಂಡ ಮತ್ತು ನಮ್ಮ ಮನೆಯವರು ಹೋಗ್ತೀವಿ ಆ ರೈಡ್ಗೆ ಅಂತ ತೊಗೊಂಡಿದ್ರು. ATV ರೈಡ್ಗೆ ನನ್ನ ತಂಗಿ ಗಂಡನ ಜೊತೆ ಯೋಚನಾನು ಹೋಗ್ತೀನಿ ಅಂತ ಹಠ ಮಾಡಿದ್ಲು. ಸರಿ ಅಂತ ಅವ್ರು ಕರ್ಕೊಂಡು ಹೋದರು. ATV ರೈಡು ನೋಡೋಣ. ಇದು ನನ್ನದು ಫಸ್ಟು ಅಂದರೆ ಲೈವ್ ಎಕ್ಸ್ಪೀರಿಯೆನ್ಸು, ATV ರೈಡ್ದು ಲೈವ್ ಎಕ್ಸ್ಪೀರಿಯೆನ್ಸು. ಯಾವಾಗಲೂ ನನ್ನ ಫ್ರೆಂಡ್ಸ್ ಸ್ಟೇಟಸು ಅಥವಾ ಯಾರು ಹಾಕಿದ್ರು ಅವ್ರದ್ದು ಸ್ಟೇಟಸ್ಗಳಲ್ಲಿ ನೋಡ್ತಾಯಿದ್ವಿ. ಈಗ ಡೈರೆಕ್ಟಾಗೆ ನೋಡ್ತಾಯಿದ್ದೀನಿ. ನನಗೂ ಆಸೆ ಇತ್ತು ಎಕ್ಸ್ಪೀರಿಯೆನ್ಸ್ ಮಾಡೋಣ ಒಂದು ಟೈಮು ಅಂತ. ಬಟ್ ಇರಲಿ ಬಿಡು, ನೆಕ್ಸ್ಟ್ ಟೈಮ್ ಯಾವಾಗಾದರೂ ಟ್ರೈ ಮಾಡೋಣ ಅಂತ ಸುಮ್ಮನಾದೆ. ಅಂದರೂ ನಮ್ಮ ಮನೆಯವರು ತೊಗೊಳೋದಾದರೆ ಹೋಗಿ ಟಿಕೆಟ್ ತೊಗೊಂಬಂದುಬಿಡು ಅಂತ. ಮತ್ತು ನಾವು ಮೇನ್ ಕೌಂಟರ್ಗೆ ಹೋಗಬೇಕಿತ್ತು. ಇಲ್ಲೇ ತೊಗೊಳ್ಳೋ ಅವಶ್ಯಕತೆ, ಅಂದರೆ ಇಲ್ಲಿ ಇರಲಿಲ್ಲ ಟಿಕೆಟ್ ಕೌಂಟರು. ಮತ್ತು ನಾವು ಮುಂಚೆ ಎಲ್ಲಿ ನಾವು ಫಸ್ಟ್ ಬಂದಿದ್ವಲ್ಲ ಎಂಟ್ರಿ, ಅಲ್ಲೇ ನಾವು ಟಿಕೆಟ್ ತೊಗೋಬೇಕಿತ್ತು. ಹಂಗಾಗಿ ನಾನು ಬೇಡ ಬಿಡಿ, ಇನ್ನೇನು ನೀವು ಇಬ್ಬರೇ ಹೋಗಿ ಬನ್ನಿ ಅಂತ ನಾನು ಇದು ಮಾಡಿದೆ. ಈಗ ನೆಕ್ಸ್ಟ್ ರೈಡು ನಮ್ಮ ಮನೆಯವರು ಮತ್ತು ಪಾರ್ಥವಿ ಹೋಗ್ತಾ ಇದ್ದಾರೆ. ಅಂದರೆ ಮಕ್ಕಳಿಗೆ ಏನೋ ಒಂಥರ ಖುಷಿ ಅಲ್ವಾ ಗೈಸ್, ಗಾಡಿಯಲ್ಲಿ ಹೋಗೋದು, ರೌಂಡ್ಸ್ ಹೋಗೋದು, ಅವ್ರಿಗೊಂಥರ ಖುಷಿ ಇರುತ್ತೆ. ಈಗ ಇವ್ರದ್ದು ರೈಡಿಂಗ್ ಸ್ಟಾರ್ಟ್ ಆಯಿತು. ಇವರು ನೋಡ್ಬೋದು ಅವರು ಯಾವ ಥರ ರೈಡ್ ಮಾಡ್ತಾ ಇದ್ದಾರೆ ಅಂತ. 2 ರೌಂಡ್ಸ್ ಇತ್ತಲ್ಲ, 1 ರೌಂಡು ಫುಲ್ 1 ರೌಂಡ್ಗೆ ಅಂದರೆ ಫುಲ್ 1 ಸರ್ಕಲ್ ರೌಂಡ್ ಮಾಡಿಬಿಟ್ಟು ಇನ್ನೊಂದು ರೌಂಡ್ ಹಂಪ್ಸ್ ಇಟ್ಟಿದ್ರು. ಅದೊಂಥರ ಡಿಫ್ರೆಂಟಾಗಿರುತ್ತಲ್ಲ ಎಕ್ಸ್ಪೀರಿಯೆನ್ಸು. ಹಾಗಾಗಿ
ನೋಡ್ಬೋದು ಇಲ್ಲಿ ನೀವು. ಬರ್ಡ್ಸ್ ಆಫ್ ಪ್ಯಾರಡೈಸಲ್ಲಿ ಆ್ಯಕ್ಟಿವಿಟೀಸ್ ಇತ್ತು, ಅದು ಮುಗಿಸ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. 3 hours ಆರಾಮಾಗಿ 250 rupees ಪೇ ಮಾಡ್ಬೋದು. ವರ್ತಿದೆ, ತುಂಬ ಗುಡ್ ಎಕ್ಸ್ಪೀರಿಯೆನ್ಸು. ನಿಜ ಸ್ನೇಕು ಅದೆಲ್ಲ ನೋಡ್ದಾಗಂತೂ ಮೈ ಜುಮ್ ಅಂತಿತ್ತು. ಬರ್ಡ್ಸ್ ಅಂತೂ ಸಖತ್ತಾಗಿತ್ತು. ಹೆಗ್ಲ ಮೇಲೆ ಕೂರೋದು, ತಲೆ ಮೇಲೆ ಕೂರೋದು ತುಂಬ ಚೆನ್ನಾಗಿತ್ತು. ಯಾರೆಲ್ಲ ಬರಬೇಕಂತಿದ್ದೀರಾ ಪ್ಲೀಸ್ ಕಾಂಟ್ಯಾಕ್ಟ್ ಡೀಟೇಲ್ಸು ಎಲ್ಲ ಅವ್ರ ವೆಬ್ಸೈಟಲ್ಲೇ ಸಿಕ್ಬಿಡತ್ತೆ. ನಾನು ನಿಮಗೆ ಇವಳ್ದು ಯಾವಾಗಲೂ ಹಿಂಗೆ ನೋಡಿ ಫ್ರೆಂಡ್ಸ್, ಏನಾದರೂ ಒಂದು ಮಾಡ್ತಾನೆ ಇರ್ತಾಳೆ, ಅವಳೇ ಹಾಕೋಬೇಕಂತ. ಹಾಂ, ಈಗ ಇದು ವೆಬ್ಸೈಟಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ ಆನ್ಲೈನ್ ಬುಕ್ಕಿಂಗ್ ಫಸ್ಟೇ ಮಾಡಬೇಕು. ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳ್ಳಿ. ಇದ್ರ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತುಂಬ ವರ್ತಿದೆ. 2 hours ಅಂದ್ವಿ, ಆ್ಯಕ್ಚುಲಿ 3 hours ಆಗೋಯ್ತು. ತುಂಬ ವರ್ತ್ಫುಲ್, ಚೆನ್ನಾಗಿತ್ತು, ತುಂಬ ಎಕ್ಸ್ಪೀರಿಯನ್ಸ್. ಪ್ಯಾರಡೈಸ್ ತುಂಬ ಚೆನ್ನಾಗಿತ್ತು. ಹೇಗಿತ್ತು ರಿವ್ಯೂಸ್? ಹೇಳಿ. ಚೆನ್ನಾಗಿತ್ತಾ? ನೀವು ಹೇಳಿ. ಯಾಕೆ ಮೌನವಾಗವ್ರೆ? ಆಮೇಲೆ ಹೇಳ್ತೀನಿ, ಹೊಟ್ಟೆ ಹಸಿತೈತೆ ನನಗೆ. ಹೊಟ್ಟೆ ಅವ್ರಿಗೆ ಹಸಿತಾನೆ ಇರುತ್ತೆ. ಇವಾಗ ಪ್ಲೇಸಸ್ ನೋಡಿದ್ವಿ, ಆ್ಯಕ್ಟಿವಿಟಿ ಎಲ್ಲ ಮುಗಿಸ್ಕೊಂಡು ಸೀದಾ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಹೊಟ್ಟೆ ಬೇರೆ ಹಸಿತಾ ಇದೆ, ಎಲ್ಲಿ ನಿಲ್ಲಿಸ್ತಾರೆ ಗೊತ್ತಿಲ್ಲ ಊಟಕ್ಕೆ. ನೋಡೋಣ. ನೋಡ್ತಾ ಇದ್ದೀರಾ, ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಮತ್ತು ಹೋಲಿ ಸೆಲೆಬ್ರೇಷನ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಆಮೇಲೆ ಬರ್ಡ್ಸ್ ಆಫ್ ಪ್ಯಾರಡೈಸ್ ಪಾರ್ಟ್ 1 ವಿಡಿಯೋನೂ ಅಪ್ಲೋಡ್ ಆಗಿದೆ. ಇದು ಪಾರ್ಟ್ 2 ಆಗಿರುತ್ತೆ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಬಾಯ್ ಬಾಯ್ ಗಾಯ್ಸ್.